ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ಲಾಗ್ಸ್ ವಿತ್ ಅಂಕಿತಾ. ಸೊ ಇವತ್ತಿನ ವೀಡಿಯೋದಲ್ಲಿ ನಾವು ಟಿವಿ ಸೀರಿಯಲ್ಸ್ ಏನು ಬರುತ್ತೆ ಅದರ ಚಾನಲ್ಗಳ ಬಗ್ಗೆ ಮಾತಾಡೋಣ. ಸೊ ನಾನು ನನ್ನ ರೀಸೆಂಟ್ ವೀಡಿಯೋದಲ್ಲಿ ನಾನು ಹೇಳಿದ್ದೆ, ಸೊ ಎಲ್ಲ ಸೀರಿಯಲ್ಗಳ TRPಗಳನ್ನ ನಾನು ನಿಮ್ಮ ಮೇಲೆ ತಿಳಿಸ್ಕೊಡ್ತೀನಿ ಅಂತ. ಸೊ ಇದೇ ಥರ ಇವಾಗ ಎಲ್ಲ ಚಾನಲ್ಗಳದ್ದು ಅಷ್ಟೇ. ಸೊ ಚಾನಲ್ಗಳಲ್ಲೂ ಅಷ್ಟೇ ನಮ್ಮ ಕನ್ನಡ TV ಚಾನಲ್ಸಲ್ಲಿ ಟಾಪ್ ಚಾನಲ್ಸ್ ಯಾವುದಾದಿದ್ದಾವೆ ಏನು ಅಂತ ನಾನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇದು ಟಾಪ್ 5 ಚಾನಲ್ಸ್ ಹೆಸರುಗಳಾಗಿರುತ್ತೆ. ಸೊ ತಡ ಮಾಡಿದ್ನಾಗೆ ಸ್ಟಾರ್ಟ್ ಮಾಡೋಣ. ಇದುವರೆಗೂ ಯಾರಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸೊ ಪ್ಲೀಸ್ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವಾಗ ನಾವು ಟಾಪ್ 1 ಇರೋ ಚಾನಲ್ ಯಾವುದು ಅಂತ ನೋಡೋದಾದರೆ ಅದು ಝೀ ಕನ್ನಡ. ಸೊ ಝೀ ಕನ್ನಡ ಇವಾಗ TRP ಪಡ್ಕೊತಾ ಇರುವಂಥದ್ದು. ನಾವು ಇಲ್ಲಿ TRP ಅಂದರೆ ಇದು ಚಾನಲ್ಗಳ TRPನ ಇವರು 10 ರೇಟಿಂಗ್ ಅಲ್ಲಿ ಕೊಡೋದಿಲ್ಲ. ಸೊ ಇದು ಇನ್ನು ತುಂಬ ಜಾಸ್ತಿ ನಂಬರ್ಸಲ್ಲಿ ಬಂದಿರುತ್ತೆ. ಸೊ ಝೀ ಕನ್ನಡದ್ದು ನಾವು ನೋಡೋದಾದರೆ 1177 ಅಲ್ಲಿ ಇದೆ. ಸೊ ಸೆಕೆಂಡ್ ಟಾಪ್ ಚಾನಲ್ ನಾವು ಯಾವುದು ಅಂತ ನೋಡೋದಾದರೆ ಅದು ಕಲರ್ಸ್ ಕನ್ನಡ. ಸೊ ಇಲ್ಲಿ ಅಂದರೆ ಇದು ಇದೇ ಥರ ಇರಲ್ಲ, ವೇರಿ ಆಗ್ತಾ ಇರುತ್ತೆ. ಸೊ ಯಾವುದ್ರೊಳಗೆ ಜನ ಜಾಸ್ತಿ ಇಷ್ಟಪಡೋಂಥ ಶೋಸ್ ಬರ್ತಾ ಇರುತ್ತೆ, ಸೊ ಆಗ ವೇರಿ ಆಗುತ್ತೆ. ಸೊ ಅಬ್ಸರ್ವ್ ಮಾಡಿದರೆ ಬಿಗ್ ಬಾಸ್ ಬಂದಾಗ ಕಲರ್ಸ್ ಕನ್ನಡದಲ್ಲಿ ಜಾಸ್ತಿ ಇರುತ್ತೆ, ಅಥವಾ ಬೇರೆ ಸರಿಗಮಪ, ಡ್ಯಾನ್ಸ್ ಕರ್ನಾಟಕ ಈ ಥರ ಬಂದಾಗ ಝೀ ಕನ್ನಡದಲ್ಲಿ ಜಾಸ್ತಿ ಇರುತ್ತೆ. ಸೊ ಈ ಥರ ವೇರಿ ಆಗ್ತಾ ಇರುತ್ತೆ. ಸೊ ಕಲರ್ಸ್ ಕನ್ನಡಗೆ ಇರೋದು 737. ಸೊ ನೆಕ್ಸ್ಟ್ ಟಾಪ್ 3 ನೋಡೋದಾದರೆ ಸ್ಟಾರ್ ಸುವರ್ಣ. ಸೊ ಸ್ಟಾರ್ ಸುವರ್ಣ ಅಲ್ಲಿ 475 ಇರುತ್ತೆ. ಸೊ ಸ್ಟಾರ್ ಸುವರ್ಣ ಏನಕ್ಕೆ ಇನ್ನೊಂದು ರೀಸನ್ ಇವಾಗ ಮತ್ತೆ ಮೇಲ್ ಬಂದಿದೆ ಅಂತ ನೋಡೋದಾದರೆ IPL ಇತ್ತು ಮೊನ್ನೆ ಆದರೂ. ಸೊ IPLನ ಎಲ್ಲರೂ TVಲಿ ನೋಡ್ತಿದ್ರು, ಸ್ಟಾರ್ ಸುವರ್ಣಲ್ಲಿ ಕೂಡ ಹಾಕ್ತಾಯಿದ್ರು ಅದನ್ನ. ಸೊ ಅದಕ್ಕೋಸ್ಕರ ಇದು ಕೂಡ ಜಾಸ್ತಿ ಆಗಿದೆ. ಇಲ್ಲಾಂದರೆ ಇದು ಟಾಪ್ 5 ಇತ್ತು ಅವಾಗ. ಸೊ ಇವಾಗ ಇದು ಟಾಪ್ 3 ಬಂದಿದೆ. ಸೊ ನೆಕ್ಸ್ಟ್ ನೋಡೋದಾದರೆ ಉದಯ TV. ಸೊ ಉದಯ TV ಈಗ 421 ಇದೆ. ಸೊ ಅದಾದಮೇಲೆ ಲಾಸ್ಟ್ ಬರೋದು ಉದಯ ಮೂವೀಸ್. ಸೊ ಉದಯ ಮೂವೀಸ್ ನಾವು ನೋಡೋದಾದರೆ 365 ಇದೆ. ಸೊ ಇದು ಟಾಪ್ 5 ಚಾನಲ್ಸ್ ಕನ್ನಡದಲ್ಲಿ ಅಂತ ಹೇಳ್ಬೋದು. ಸೊ ಇದೇ ಥರದ ಎಲ್ಲ ಅಪ್ಡೇಟ್ ವಿಡಿಯೋ ನಾನು ಕೊಡ್ತಾ ಇರ್ತೀನಿ. ಸೊ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ರಕ್ಷಾ ಚಾನಲ್ ಕೂಡ ಒಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಳ ಚಾನಲ್ ಹೆಸರು ರಕ್ಷಾ ರೆಡ್ಡಿ ಅಂತ. ಸೊ ನಿಮಗೂ ಕೂಡ ಇಷ್ಟ ಆಗ್ಬೋದು. ಸೊ ಮತ್ತೆ ಹೊಸ ವಿಡಿಯೋ ಸಿಗ್ತೀನಿ. ಟೇಕ್ ಕೇರ್, ಬಾಯ್.